ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಬೆಳಗ್ಗೆ ಏಳೋಕ್ಕೂ ಮುಂಚೆನೇ ಮನೆಯಲ್ಲಿ ಎಲ್ಲ ಥರದ ಅಡುಗೆ ಮಾಡಿದ್ರು. ಆಮೇಲೆ ನನಗೆ ಜ್ಞಾಪಕ ಆಯಿತು, ಇವತ್ತು ನಮ್ಮ ಮನೇಲಿ ಮುತ್ತೈದೆ ಪೂಜೆ ಮಾಡ್ತಿದ್ದಾರೆ ಅಂತ. ಆಮೇಲೆ ನಾನು ಎದ್ದುಬಿಟ್ಟು ಕೂತ್ಕೊಂಡೆ. ಎಲ್ಲರೂ ಮಾತಾಡ್ತಾ ಇದ್ದೀವಿ, ಅವ್ರು ಕೆಲಸ ಮಾಡ್ತಾಯಿದ್ದಾರೆ. ನಮ್ಮ ದೊಡ್ಡತ್ತೆ ಚಿಕ್ಕತ್ತೆ ಅವರೆಲ್ಲ ಬಂದಿದ್ದರಿಂದ ಇವತ್ತು ನನಗೆ ಸ್ವಲ್ಪ ಕೆಲಸ ಕಡಿಮೆ ಇತ್ತು. ಹಾಗೆ ಮಕ್ಕಳೆಲ್ಲ ಆಟ ಆಡ್ತಾ ಇದ್ರು. ಅವಳು ಸಾನು ಸೋನು ಅಂತ ತುಂಬ ಮಕ್ಕಳು ಎಂಜಾಯ್ ಮಾಡ್ತಾಯಿದ್ರು ಮನೆಯಲ್ಲಿ. ನಂದು ಒಂದು ಅಳಿಲ್ ಸೇವೆ ಅಂತ ನಾನು ಬೇಳೆನ ಸ್ವಲ್ಪ ಒರೆಸೋಕ್ಕೆ ಟ್ರೈ ಮಾಡಿದೆ, ಬಟ್ ಅದು ಆಗ್ತಾ ಇರಲಿಲ್ಲ. ಹೂರಣ ಅದು ಮನೇಲಿ ಇವತ್ತು ಪೂಜೆ ಇರೋದ್ರಿಂದ ಅನ್ನ ಸಾರು, ಹೋಳಿಗೆ ಮತ್ತು ಪಾಯಸ, ಜೋಳದ ಅನ್ನ ಅಂತ ಮಾಡ್ತಾರೆ ನಮ್ಮ ಸೈಡು. ಎಲ್ಲನೂ ಅಡುಗೆ ಮಾಡಿದ್ರು. ಇಲ್ಲಿ ಅಜ್ಜಿ ಹೋಳಿಗೆ ರೆಡಿ ಮಾಡ್ತಾಯಿದ್ದಾರೆ, ಮತ್ತು ನಮ್ಮ ಅತ್ತೆ ನಮ್ಮಮ್ಮ ಮನೆಗೆ ಕುಡಿಸ್ತಾ ಇದ್ದಾರೆ. ಮನೆಯಲ್ಲಿ ಪೂಜೆ ಎಲ್ಲ ಮಾಡೋಕ್ಕೆಲ್ಲ ರೆಡಿ ಮಾಡಿಟ್ಟಿದ್ದೀವಿ. ಸ್ವಲ್ಪ ಯಾರೋ ನೆಂಟರು ಬರ್ತೀನಿ ಅಂತ ಹೇಳಿದ್ದಕ್ಕೆ ನಾವು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ದೇವರಿಗೆ ನೈವೇದ್ಯ ಎಲ್ಲ ತೆಗೆದಿಟ್ಟಿದ್ದಾಯಿತು. ಅದೆಲ್ಲ ಆದಮೇಲೆ ನಾನು ಸ್ವಲ್ಪ ಬ್ರೇಕ್ ತೊಗೊಂಡು ಸ್ವಲ್ಪ ಸ್ಯಾರಿ ಹಾಕ್ಕೊಂಡು ಡಿಫ್ರೆಂಟ್ ಲುಕ್ಕಲ್ಲಿ ಕಾಣೋಣ ಅಂತ ಸ್ಯಾರಿ ಹಾಕ್ಕೊಂಡು ನಾನು ವೆಯ್ಟ್ ಮಾಡ್ತಾಯಿದ್ದೀನಿ ಎಲ್ರಿಗೋಸ್ಕರ. ಇನ್ನೂ ಒಂದಿಬ್ಬರು ಬರಬೇಕಿತ್ತು. ಇವನು ನಮ್ಮ ದೊಡ್ಡತ್ತೆ ಅವ್ರ ಮಗ, ಅವನೇ ವಿಡಿಯೋ ಮಾಡಿದ್ದು. ಇನ್ನೇನು ಬಾಜದವರೆಲ್ಲ ಬಂದರು. ಇಲ್ಲಿಂದ ನಾವು ಮನೆಯಿಂದ ಹೋಗ್ತಾ ಇದ್ದೀವಿ ಬಾವಿ ಹತ್ರ, ಬಾವಿ ಕಟ್ಟೆ. ಅಲ್ಲಿ ಹೋಗಿಬಿಟ್ಟು ಅಲ್ಲಿ ಬಾವಿಗೆ ತಂಬಿಗೆ ಇಟ್ಟು ಪೂಜೆ ಮಾಡಿ ಅಲ್ಲಿಂದ ನೀರು ತಗೊಂಡು ಮನೆಗೆ ಬರಬೇಕು ಅಂತ ನಮ್ಮ ಕಡೆ ಶಾಸ್ತ್ರ. ಅಂದರೆ ಮೊದಲನೇ ಸತಿ ಮುತ್ತೈದೆ ಮಾಡುವಾಗ ಈ ಥರದ ಶಾಸ್ತ್ರ ಮಾಡ್ತಾರೆ. ಇಲ್ಲಿ ನಮ್ಮ ಅಪ್ಪ ಅಮ್ಮ ನಮಗೆ ಕುಂಕುಮ ಇಟ್ಟು ಹೂವಿನ ಸರ ಹಾಕ್ತಾಯಿದ್ದಾರೆ. ಬಾವಿಯಿಂದ ತುಂಬಿರೋ ನೀರು ನಮಗೆ ಕೊಡ್ತಾ ಇದ್ದಾರೆ. ಅದನ್ನ ತಗೊಂಡು ನಾವು ಮನೆಗೆ ಹೋಗಿ ದೇವ್ರ ಹತ್ರ ಇಡಬೇಕು. ಇಲ್ಲಿ ಇಟ್ಟಿದ್ದೀವಿ. ಇವಾಗ ನಾವು ಊಟ ಮಾಡಬೇಕು. ಮಧ್ಯಾಹ್ನ 2 ಗಂಟೆ ಆಗಿತ್ತು. ಅಷ್ಟೊತ್ತವರೆಗೂ ನಾವು ಉಪವಾಸನೇ ಇದ್ದಿದ್ವಿ, 5 ಜನನು. ಫೈನಲಿ ಒಳ್ಳೆ ಊಟ ಮಾಡಿದ್ವಿ ಅಷ್ಟೊತ್ತು ಕಾದಿದ್ದಕ್ಕೂ. ಇಲ್ಲಿ ಮದುಮಕ್ಕಳಿಗೆ ಸ್ಯಾರಿ, ಅಕ್ಷತೆ ಕಾಳಿನ ಬಟ್ಟೆ ಇರುತ್ತಲ್ಲ, ಅದನ್ನೆಲ್ಲ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿರೋದು.